ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮಲೆ. ಪಶ್ಚಿಮ ಬಂಗಾಳ ಚುನಾವಣೆ ಫಲಿತಾಂಶ, ಸಾಗರ ಬಿಜೆಪಿಯಿಂದ ವಿಜಯೋತ್ಸವ, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಂಡ ಸಿರಿವಂತಿಯ ರಥೋತ್ಸವ, ಕಚ್ಚೆಗೆಬೈಲಿನಲ್ಲಿ ಕುಮಾರ ಸುಶ್ರುತನಿಗೆ ಉಪನಯನ ದೀಕ್ಷೋತ್ಸವ. ಇಂದು ಪ್ರಕಟಗೊಂಡ ಪಂಚರಾಜ್ಯ ಚುನಾವಣಾ ಫಲಿತಾಂಶದಲ್ಲಿ ಪಶ್ಚಿಮ ಬಂಗಾಳದ ಅಭೂತಪೂರ್ವ ಜಯವು ಸೇರಿದಂತೆ ಅಸ್ಸಾಂ ಹಾಗೂ ಪುದುಚೇರಿಯಲ್ಲಿ ನಿಚ್ಚಳ ಬಹುಮತ ಪಡೆದಿರುವ ಹರ್ಷದಲ್ಲಿ ಸಾಗರದ ಬಿಜೆಪಿ ವತಿಯಿಂದ ಇಲ್ಲಿನ ಸಾಗರ ಹೋಟೆಲ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ವಿಜಯೋತ್ಸವ ಆಚರಿಸಲಾಯಿತು. ಈ ವೇಳೆ ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ಡಾಕ್ಟರ್ ರಾಜನಂದಿನಿ ಕಾಗೋಡು, ಆರ್ ಶ್ರೀನಿವಾಸ್, ವಿ ಮಹೇಶ್, ಮೈತ್ರಿ ಪಾಟೀಲ್, ಪ್ರೇಮಾ ಕಿರಣ್ ಸಿಂಗ್ ಮಾತನಾಡಿದರು. ಪರಶುರಾಮ್, ಪ್ರದೀಪ್, ಶ್ವೇತಾ ಸಂತೋಷ್ ಶೇಟ್, ಸವಿತಾ ವಾಸು, ಪ್ರವೀಣ್, ಮಹೇಶ್ ಸೇರಿದಂತೆ ಸಾಗರ ಬಿಜೆಪಿಯ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ನಮ್ಮ ಇವತ್ತಿನ ಭಾರತದ ಭೂಪಟ 80% ಅಷ್ಟು ಬಿಜೆಪಿಯ ಕೇಸರಿ ಬಣ್ಣದಿಂದ ರಂಗುಗೊಂಡಿದೆ. ಇನ್ನ ಒಂದು 4-5 ರಾಜ್ಯಗಳು ಬಿಟ್ಟು ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಬಿಜೆಪಿ ಇವತ್ತು ರಾಜ್ಯ ಆಡಳಿತ ನಡೆಸ್ತಾ ಇದೆ. ಮುಂಬರುವ ದಿನಗಳಲ್ಲಿ ನಮ್ಮ ಇಡೀ ಭಾರತದಲ್ಲಿ ಕೇಸರಿ ಬಣ್ಣ ಸಂಪೂರ್ಣವಾಗಿ ಆವರಿಸುತ್ತೆ ಅಂತ ಹೇಳಲಿಕ್ಕೆ ಯಾವ ಸಂದೇಶ ಡೌಟೇ ಇಲ್ಲ. ಘಟನೆ ಯಾಕಂದ್ರೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ತಾವೆಲ್ಲ ಗಮನಿಸಿದಿರಿ, ಇವತ್ತು ಯಾವ ರೀತಿಯಲ್ಲಿ ನಮ್ಮ 200ರ ಅಂಕೆಯನ್ನು ಇವತ್ತು ತಲುಪ್ತಾ ಇದೆ. ಬಹುಮತ ಮೇರೆಗೆ ನಾವು ಸರ್ಕಾರನ ಇವತ್ತು ಆಚರಣೆ ಮಾಡ್ತಾ ಇದೀವಿ. ಸರ್ಕಾರ ನಮ್ಮದೇ ಸರ್ಕಾರ ಇವತ್ತು ಆಗ್ತಾ ಇದೆ. ಯಾಕಂದ್ರೆ ಅದಕ್ಕೆ ಕಾರಣಕರ್ತರು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಅವರ ಒಂದು ಕೊಟ್ಟಂತ ಗ್ಯಾರಂಟಿಗಳು ಇವತ್ತು ಫಲಿತಾಂಶವನ್ನು ಕೊಟ್ಟಿದೆ. ಆ ರಿಸಲ್ಟ್ ಈಗ ಕಾಯ್ತಾ ಇತ್ತು. ಇವತ್ತು ಆ ಫಲಿತಾಂಶ ಕೂಡ ನಾವು ನೋಡಿದ್ದೀವಿ. ಸುಮಾರು 197 ಸ್ಥಾನವನ್ನು ಭಾರತೀಯ ಜನತಾ ಪಕ್ಷ ಇವತ್ತು ಗೆದ್ದಿದೆ. ಏನು ಅಧಿಕಾರ ಇದೆ ಅಂತ ಹೇಳಿ ಕಳೆದ 15 ವರ್ಷಗಳಿಂದ ಕೂಡ ಹಿಂದೂಗಳ ಮೇಲೆ ನಿರಂತರ ದಬ್ಬಾಳಿಕೆಯನ್ನು ಮಾಡ್ತಾ ಬಂದಿರೋಂಥ ಮಮತಾ ಬ್ಯಾನರ್ಜಿ ಅವರ ಸ್ಥಾನ ಎಲ್ಲಿ ಅಂತೇಳಿ ಇವತ್ತೆಲ್ಲ ಮತದಾರರು ಕೂಡ ತೋರಿಸಿದ್ದಾರೆ. ಹೆಮ್ಮೆ ಆಗ್ತದೆ ಭಾರತೀಯ ಜನತಾ ಪಾರ್ಟಿ ಈ ಮಟ್ಟಕ್ಕೆ, ಅಂದ್ರೆ ಅಲ್ಲಿ ಹೇಳ್ತಿದ್ರು ಮೋದಿನ ದೀದಿನ ಅಂತ ಹೇಳಿ. ಇವತ್ತು ಮೋದಿ ಅನ್ನೋದನ್ನ ಎಲ್ಲರೂ ಕೂಡ ಅಲ್ಲಿ ಸಾಬೀತುಪಡಿಸಿದ್ದಾರೆ. ಮೋದಿಗಿರ್ತಕ್ಕಂತಹ ವರ್ಚಸ್ಸನ್ನ ಎತ್ತಿ ಹಿಡಿದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಅಭೂತಪೂರ್ವ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಅನ್ನಲಿಕ್ಕೆ ಹೆಮ್ಮೆ ಆಗ್ತದೆ. ಒಬ್ಬ ನಾಯಕತ್ವ ಸರಿಯಾಗಿದ್ರೆ ಎಂಥ ರಾಜ್ಯನೂ ಗೆಲ್ಬೋದು ಅನ್ನೋದಕ್ಕೆ ಉದಾಹರಣೆ ಪಶ್ಚಿಮ ಬಂಗಾಳ ಅನ್ನೋದಕ್ಕೆ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಯಾಕಂದ್ರೆ ಮೋದಿ ಅವರು ವಾಜಪೇಯಿ ಕಂಡಂತ ಕನಸನ್ನ ಇವತ್ತು ಮೇಲಿದ್ದಾರೆ ವಾಜಪೇಯಿ ಅವರು, ಆದ್ರೆ ಮೋದಿ ಅವರು ಈಡೇರಿಸ್ತಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಅವರ ಪಕ್ಷದಲ್ಲಿ ನಾವೊಂದು ಸಣ್ಣ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದೀವಲ್ಲ, ಅದು ನಿಜವಾದ ಹೆಮ್ಮೆ ಪಡುವಂತ ವಿಚಾರ. ವಿಶೇಷವಾದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜಯವನ್ನ ಗಳಿಸಿದೆ. ನಮ್ಮ ನೂತನ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ನಬೀನ್ ರವರು ರಾಷ್ಟ್ರಾಧ್ಯಕ್ಷರಾದ ಮೇಲೆ ಪ್ರಪ್ರಥಮ ಅಗ್ನಿ ಪರೀಕ್ಷೆ ಅವರಿಗೆ ಎದುರಾಗಿತ್ತು. ಆ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಅವರು ದೊಡ್ಡ ಮಟ್ಟದ ಯಶಸ್ಸನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಾಧಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ನಮ್ಮ ಪಶ್ಚಿಮ ಬಂಗಾಳ ಇವತ್ತು ಎಲ್ಲರ ಬಾಯಲ್ಲೂ ಕೂಡ ಪಶ್ಚಿಮ ಬಂಗಾಳದ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನಸಂಘ ಉದಯ ಆಗಿರ್ತಕ್ಕಂಥದ್ದೇ ಶ್ಯಾಮಾ ಪ್ರಸಾದ್ ಮುಖರ್ಜಿರವರ ನೇತೃತ್ವದಲ್ಲಿ. ಆ ಒಂದು ಪಶ್ಚಿಮ ಬಂಗಾಳದ ಮೂಲ ವ್ಯಕ್ತಿ ಅವರು ಇವತ್ತು ಅವರು ಸ್ವರ್ಗದಲ್ಲಿದ್ದಾರೆ. ನಿಜಕ್ಕೂ ಅತ್ಯಂತ ಸಂತೋಷದಿಂದ, ಗರ್ವದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆ ಒಂದು ಆತ್ಮಕ್ಕೆ ಇವತ್ತು ಪೂರ್ಣ ಪ್ರಮಾಣದ ಒಂದು ತೃಪ್ತಿ ಸಿಕ್ಕಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯರವರಿಂದ ಸ್ಥಾಪಿತವಾಗಿರ್ತಕ್ಕಂಥ ಈ ನಮ್ಮ ಜನಸಂಘ, ಭಾರತೀಯ ಜನಸಂಘ ಇವತ್ತು ಭಾರತೀಯ ಜನತಾ ಪಾರ್ಟಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದಲ್ಲಿ, ಲಾಲ್ಕೃಷ್ಣ ಅಡ್ವಾಣಿ ನೇತೃತ್ವದಲ್ಲಿ, ಈಗ ಪ್ರಸ್ತುತವಾಗಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಿತಿನ್ ನಬೀನ್ ರವರ ನೇತೃತ್ವದಲ್ಲಿ ಇಷ್ಟೊಂದು ಸದೃಢವಾಗಿ ಬೆಳೆದಿರ್ತಕ್ಕಂಥದ್ದು ಎಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬಂಧುಗಳು.
ಸಿರುವಂತೆಯ ತ್ರಿಪುರಾಂತಕೇಶ್ವರ ದೇವರ ರಥೋತ್ಸವ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಯಿತು. ಭಾನುವಾರ ಸಂಜೆ ಕರ್ನಾಟಕ ಜಾನಪದ ಪರಿಷತ್ತಿನಿಂದ ಅಧ್ಯಕ್ಷ ಸತ್ಯನಾರಾಯಣ ಸಿರುವಂತೆ ನೇತೃತ್ವದಲ್ಲಿ ಜಾನಪದ ಗಾಯನ, ನಂತರ ಸಾಗರ ಪ್ರಾಂತ್ಯದ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಕಾರ್ತಿವೀರಾರ್ಜುನ ಯಕ್ಷಗಾನ ಸಂಪನ್ನಗೊಂಡಿತು. ಯುವ ಭಾಗವತ ಸುಜನ್ ಗಣೇಶ್ ಭಾಗವತಿಗೆ ಮಂಜುನಾಥ್ ಗುಡ್ಡೆದಿಂಬ ಮದ್ದಲೆ ಹಾಗೂ ಶ್ರೀವತ್ಸ ಗುಡ್ಡೆದಿಂಬ ಚಂಡೆ ಸಾಥ್ ನೀಡಿದರು. ಸಂಜಯ್ ಬೆಳೆಯೂರು, ಶಶಾಂಕ್ ಪಾಟೇಲ್ ಮುಂತಾದವರು ಮೇಳದಲ್ಲಿದ್ದರು. ಮೂರೇ ಮಾರೋ ದುರ್ಗಾಂಬ ದೇವಿಯ ಹೆಸರು. ಕೊಪ್ಪರಿಗೆ ನರಹರಿರಾವ್ ಮತ್ತು ಪ್ರಭಾತಿಯವರ ಮೊಮ್ಮಗ ಸುಶ್ರುತನ ಉಪನಯನ ಕಾರ್ಯಕ್ರಮ ಹೊಸನಗರ ತಾಲೂಕಿನ ಕಚ್ಚಗಬೇಲಿನಲ್ಲಿ ನಡೆಯಿತು. ತಂದೆ ಕಿರಣ್ ಭಟ್ ಮತ್ತು ತಾಯಿ ಮಂಜುಶ್ರೀ ಮಗನ ಉಪನಯನವನ್ನು ಮೇ 1ರಿಂದ ಆರಂಭಗೊಂಡು ಮೇ 4ರವರೆಗೆ ಅತ್ಯಂತ ಶಾಸ್ತ್ರೀಯ ಕ್ರಮದಲ್ಲಿ ಜರುಗಿಸಿರುವುದು ಅತ್ಯಂತ ವಿಶೇಷವಾಗಿತ್ತು. ಜ್ಯೂಸ್ ಮಾಡಿದಾಗ